ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 19 ನಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನೋಡಿದ್ವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ, ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗಿದೆ. ಹಾಗೆ ಈ ಲೆಸನ್ಗೆ ಸಂಬಂಧಪಟ್ಟ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇವಾಗ ನೆನಪು ಮಾಡ್ಕೊಳ್ಳಿ, ಪ್ರೀವಿಯಸ್ ಲೆಸನ್ ಅಲ್ಲಿ ಹೇಳಿದ್ದೀನಿ, ಕಂಟಿನ್ಯೂಸ್ ಅಂತ ಬಂದ್ರೆ ಯಾವುದೇ ಟೆನ್ಸ್ ಆಗಿರಲಿ ಅದು ವರ್ಬ್ ING ಫಾರ್ಮ್ ಅಲ್ಲಿ ಇರುತ್ತೆ ಅಂತ. ಡೂಯಿಂಗ್, ರೀಡಿಂಗ್, ಸ್ಟಡಿಯಿಂಗ್ ಈ ತರ. ಪಾಸ್ಟ್ ಇರೋದಕ್ಕೆ ಪಾಸ್ಟ್ ವರ್ಬ್ಸ್ ಯೂಸ್ ಆಗಬೇಕು. ಯಾವುದು ಪಾಸ್ಟ್ ವರ್ಬ್ಸ್? ವಾಸ್ ಅಂಡ್ ವರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ್ದು ಯೂಸ್ ಆಗ್ತಿತ್ತು? ಈಸ್, ಆಮ್, ಆರ್ ಅಲ್ವಾ? ಇದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್ಗಳು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದಕ್ಕೆ ವಾಸ್, ವರ್ ಯೂಸ್ ಆಗುತ್ತೆ. ಹಾಗಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು? ಇಟ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ that were ongoing or happening at a particular moment in the past. ಇದು ಪಾಸ್ಟ್, ಇದು ಪ್ರೆಸೆಂಟ್, ಇದು ಫ್ಯೂಚರ್ ಅಂತ ಅನ್ಕೊಂಡ್ರೆ ಒಂದು ಆಕ್ಷನ್ ಪಾಸ್ಟ್ ಅಲ್ಲಿ ನಡೀತಾ ಇರುತ್ತೆ ಇಲ್ಲಿಂದ ಇಲ್ಲಿ ತನಕ. ಅದನ್ನ ಹೇಳೋದಕ್ಕೆ, ಅದು ಪ್ರೆಸೆಂಟ್ಗೆ ಏನು ಸಂಬಂಧ ಇರಲ್ಲ, ನಡೀತಾ ಇತ್ತು ಅಂತ ಹೇಳೋದಕ್ಕೆ. ನಾನು ನಿನ್ನೆ ಓದ್ತಾ ಇದ್ದೆ, ನಾನು ಕ್ರಿಕೆಟ್ ಆಡ್ತಾ ಇದ್ದೆ, ಇಲ್ಲೆಲ್ಲ ನೋಡಿ ಆಡ್ತಾ ಇರೋದು ಅಂದ್ರೆ ಕಂಟಿನ್ಯೂಸ್ ಟೆನ್ಸ್. ಆ ಆಕ್ಷನ್ ನಡೀತಾ ಇದೆ, ಬಟ್ ಎಲ್ಲಿ? ಪಾಸ್ಟ್ ಅಲ್ಲಿ, ಅಂದ್ರೆ ಈ ಹಿಂದೆ, ಪ್ರೆಸೆಂಟ್ ಅಲ್ಲ ಪಾಸ್ಟ್ ಅಲ್ಲಿ. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಒಂದು ನೋಡಿ, ಆನ್ ಆನ್ಗೋಯಿಂಗ್ ಆಕ್ಷನ್ ಅಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಈ ಹಿಂದೆ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಒಂದು ಆಕ್ಷನ್ ನಡೀತಾ ಇದ್ರೆ ಅದನ್ನ ಹೇಳೋದಕ್ಕೆ. ಉದಾಹರಣೆ ನೋಡಿ, ಅಟ್ 8 PM yesterday I was watching TV. ಇಲ್ಲಿ ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀವಿ. ನಿನ್ನೆ 8 ಗಂಟೆಗೆ ನಾನು ಟಿವಿ ನೋಡ್ತಾ ಇದ್ದೆ. ಐ ವಾಸ್ ವಾಚಿಂಗ್ ಟಿವಿ. ಈ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ ಐ, ಯು, ವಿ, ದೇ, ಹಿ, ಶಿ ಇಟ್ ತಗೊಂಡ್ರೆ ಐನ ಜೊತೆಗೆ ವಾಸ್ ಯೂಸ್ ಆಗುತ್ತೆ, ಯುನ ಜೊತೆಗೆ ವರ್, ವಿನ ಜೊತೆಗೂ ಕೂಡ ವರ್, ದೇನ ಜೊತೆಗೂ ಕೂಡ ವರ್, ಹಾಗೆ ಹಿ, ಶಿ ಇಟ್ ಜೊತೆಗೆ ವಾಸ್. ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ, ಓಕೆನಾ? ಇದ್ರ ಮುಂದೆ ವರ್ಬ್ನ ING ಫಾರ್ಮ್ ಬರುತ್ತೆ. ಶಿ ವಾಸ್ ಸ್ಟಡಿಂಗ್ ಆಲ್ ಆಫ್ಟರ್ನೂನ್. ಅವಳು ಮಧ್ಯಾಹ್ನ ಎಲ್ಲ ಓದ್ತಾ ಇದ್ಲು. ಓದ್ತಾ ಇದ್ದಾಳೆ ಅಂತ ಹೇಳೋ ಆಗಿಲ್ಲ, ಓದ್ತಾ ಇದ್ಲು, ಯಾಕಂದ್ರೆ ಆಲ್ರೆಡಿ ಆಗೋಗಿರೋದು ಪಾಸ್ಟ್ ಅಲ್ಲಿ. ಆ ಆಕ್ಷನ್ ನಡೀತಾ ಇತ್ತು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಟು ಸೈಮಲ್ಟೇನಿಯಸ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಈ ಹಿಂದೆ ಎರಡು ಆಕ್ಷನ್ಗಳು ಒಟ್ಟಿಗೆ ನಡೀತಾ ಇದ್ರೆ ಅದನ್ನ ಹೇಳೋದಕ್ಕೂ ಕೂಡ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ಐ ವಾಸ್ ರೀಡಿಂಗ್ ವೈಲ್ ಶಿ ವಾಸ್ ಕುಕಿಂಗ್. ಅವಳು ಅಡುಗೆ ಮಾಡ್ತಾ ಇರುವಾಗ ನಾನು ಓದ್ತಾ ಇದ್ದೆ. ಇಲ್ಲಿ ಎರಡು ಆಕ್ಷನ್ ಇದೆ ನೋಡಿ, ಒಂದು ಅವಳು ಅಡುಗೆ ಮಾಡ್ತಾ ಇರೋದು, ಇನ್ನೊಂದು ನಾನು ಓದ್ತಾ ಇರೋದು. ಎರಡು ಕೂಡ ಪಾಸ್ಟ್ ಅಲ್ಲಿ ನಡೆದಿರುವಂತದ್ದು, ಒಟ್ಟೊಟ್ಟಿಗೆ ನಡೆದಿದೆ. ಶಿ ವಾಸ್ ಕುಕಿಂಗ್, ಅವಳು ಅಡುಗೆ ಮಾಡ್ತಾ ಇದ್ಲು. ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದೆ. ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್ ಅಂಡ್ ವಿ ವರ್ ಚಿಯರಿಂಗ್ ಫಾರ್ ದೆಮ್. ಅವರು ಫುಟ್ಬಾಲ್ ಆಡ್ತಾ ಇದ್ರು, ನಾವು ಅವರಿಗೆ ಚಿಯರ್ ಮಾಡ್ತಾ ಇದ್ವಿ. ಸೊ ಈ ತರ ಈ ಹಿಂದೆ ನಡೆದಿರುವಂತಹ ಟು ಸೈಮಲ್ಟೇನಿಯಸ್ ಆಕ್ಷನ್ಸ್ ನ ಹೇಳೋದಕ್ಕೂ ಕೂಡ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್, ಆನ್ ಇಂಟರಪ್ಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಇಟ್ ಈಸ್ ಯೂಸ್ಡ್ ವೆನ್ ಒನ್ ಆಕ್ಷನ್ ವಾಸ್ ಆನ್ ಗೋಯಿಂಗ್ ಅಂಡ್ ಅನದರ್ ಆಕ್ಷನ್ ಇಂಟರಪ್ಟೆಡ್ ಇಟ್. ಒಂದು ಆಕ್ಷನ್ ನಡೀತಾ ಇರುತ್ತೆ, ಇನ್ನೊಂದು ಕ್ರಿಯೆ ಅದನ್ನ ಇಂಟರಪ್ಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಅಂತಹ ಸಂದರ್ಭಗಳನ್ನ ಹೇಳುವಾಗಲೂ ಕೂಡ, ಉದಾಹರಣೆಗೆ ಐ ವಾಸ್ ವರ್ಕಿಂಗ್ ವೆನ್ ದ ಫೋನ್ ರ್ಯಾಂಗ್. ಫೋನ್ ರಿಂಗ್ ಆದಾಗ ನಾನು ವರ್ಕ್ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇದ್ದೆ ಅನ್ನೋದು ಆನ್ ಗೋಯಿಂಗ್ ಆಕ್ಷನ್, ನಡೀತಾ ಇರುವಂತ ಕ್ರಿಯೆ. ಅದನ್ನ ಇಂಟರಪ್ಟ್ ಮಾಡಿದ್ದು ಈ ಫೋನ್ ರಿಂಗ್ ಆಗಿದ್ದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಹಿ ವಾಸ್ ಡ್ರೈವಿಂಗ್ ವೆನ್ ಹಿ ಸಾ ದ ಆಕ್ಸಿಡೆಂಟ್. ಅವನು ಆಕ್ಸಿಡೆಂಟ್ ನೋಡಿದಾಗ ಅವನು ಡ್ರೈವ್ ಮಾಡ್ತಾ ಇದ್ದ. ಇಲ್ಲಿ ಹಿ ವಾಸ್ ಡ್ರೈವಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಐ ವಾಸ್ ವರ್ಕಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಬ್ಯಾಕ್ ಗ್ರೌಂಡ್ ಡಿಸ್ಕ್ರಿಪ್ಷನ್ ಇಸ್ ಸ್ಟೋರಿ ಟೆಲ್ಲಿಂಗ್. ನಾವು ಕೆಲವೊಮ್ಮೆ ಕಥೆಯನ್ನ ಹೇಳುವಾಗ ಈ ತರ ಹೇಳ್ತೀವಿ, ಕತ್ತಲಾಗ್ತಾ ಇತ್ತು, ಸೂರ್ಯ ಮುಳುಗ್ತಾ ಇದ್ದ, ಈ ತರ ಅಲ್ವಾ? ಈ ಹಿಂದೆ ಒಂದು ಕ್ರಿಯೆ ನಡೀತಾ ಇತ್ತು ಅಂತ ಹೇಳೋದು, ಆಗ್ಲೂ ಕೂಡ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗೋದು. ಉದಾಹರಣೆ ನೋಡಿ, ದ ಸನ್ ವಾಸ್ ಸೆಟ್ಟಿಂಗ್ ಅಂದ್ರೆ ಸೂರ್ಯ ಮುಳುಗ್ತಾ ಇದ್ದ, ಅಂಡ್ ದ ಬರ್ಡ್ಸ್ ವರ್ ಸಿಂಗಿಂಗ್, ಪಕ್ಷಿಗಳು ಹಾಡ್ತಾ ಇದ್ವು. ದ ಚಿಲ್ಡ್ರನ್ ವರ್ ಲಾಫಿಂಗ್ ಅಂಡ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಮಕ್ಕಳು ಗಾರ್ಡನ್ ಅಲ್ಲಿ ಆಡ್ತಾ ಇದ್ರು ಮತ್ತೆ ನಗ್ತಾ ಇದ್ರು. ಸಿಂಪಲ್ ಡಿಫರೆನ್ಸ್ ಏನು ಅಂದ್ರೆ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ, ನಾನು ವರ್ಕ್ ಮಾಡ್ತಾ ಇದ್ದೀನಿ, ಇದು ಪ್ರೆಸೆಂಟ್. ನಾನು ವರ್ಕ್ ಮಾಡ್ತಾ ಇದ್ದೆ, ಇದು ಪಾಸ್ಟ್. ಅರ್ಥ ಆಯ್ತಲ್ವಾ ಇದು ಯಾವಾಗ ಯೂಸ್ ಮಾಡಬೇಕು ಅನ್ನೋದು? ನೆಕ್ಸ್ಟ್, ಇದರ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ, ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಗಳಲ್ಲಿ ಸಬ್ಜೆಕ್ಟ್, ವಾಸ್ ಅಥವಾ ವರ್ಬ್, ನೆಕ್ಸ್ಟ್ ING ಫಾರ್ಮ್ ಅಲ್ಲಿ ಇರುವಂತಹ ಮೇನ್ ವರ್ಬ್, ಅದರ ನಂತರ ಆಬ್ಜೆಕ್ಟ್. ಐ ವಾಸ್ ರೀಡಿಂಗ್ ಅ ಬುಕ್, ನಾನೊಂದು ಪುಸ್ತಕ ಓದ್ತಾ ಇದ್ದೆ. ಐ ಅನ್ನೋದು ಸಬ್ಜೆಕ್ಟ್, ನೆಕ್ಸ್ಟ್ ವಾಸ್ ಬಂದಿದೆ ಐನ ಜೊತೆಗೆ, ಇದು ING ಫಾರ್ಮ್ ಅಲ್ಲಿ ಇರುವಂತಹ ಮೇನ್ ವರ್ಬ್, ಆಬ್ಜೆಕ್ಟ್. ದೇ ವರ್ ಪ್ಲೇಯಿಂಗ್ ಇನ್ ದ ಪಾರ್ಕ್, ಅವರು ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ರು. ನೆಗೆಟಿವ್ ಸೆಂಟೆನ್ಸ್ ಯಾವ ತರ ಆಗುತ್ತೆ? ಸಬ್ಜೆಕ್ಟ್, ವಾಸ್ ಅಥವಾ ವರ್ಬ್ ಬರುತ್ತೆ, ಅದಾದ್ಮೇಲೆ ನಾಟ್, ನೆಕ್ಸ್ಟ್ ವರ್ಬ್ನ ING ಫಾರ್ಮ್, ಆಬ್ಜೆಕ್ಟ್.
ಐ ವಾಸ್ ನಾಟ್ ರೀಡಿಂಗ್ ಅ ಬುಕ್, ನಾನು ಪುಸ್ತಕ ಓದ್ತಾ ಇರಲಿಲ್ಲ. ದೇ ಆರ್ ನಾಟ್ ಪ್ಲೇಯಿಂಗ್ ಇನ್ ದ ಪಾರ್ಕ್, ಅವರು ಪಾರ್ಕಲ್ಲಿ ಆಡ್ತಾ ಇರಲಿಲ್ಲ. ಇದು ನೆಗೆಟಿವ್. ನೆಕ್ಸ್ಟ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಅಂದ್ರೆ ಕ್ವಶನ್ ಮಾಡುವಾಗ ಮೊದಲಿಗೆ ವಾಸ್ ಅಥವಾ ವರ್ಬ್ ಬರುತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್, ವರ್ಬ್ನ ING ಫಾರ್ಮ್, ಆಬ್ಜೆಕ್ಟ್. ವಾಸ್ ಐ ರೀಡಿಂಗ್ ಅ ಬುಕ್, ನಾನು ಪುಸ್ತಕ ಓದ್ತಾ ಇದ್ನಾ? ವರ್ ದೇ ಪ್ಲೇಯಿಂಗ್ ಇನ್ ದ ಪಾರ್ಕ್, ಅವ್ರು ಪಾರ್ಕಲ್ಲಿ ಆಟ ಆಡ್ತಾ ಇದ್ರಾ? ಇದಕ್ಕೆ ಯಾವ ತರ ಆನ್ಸರ್ ಮಾಡ್ಬೋದು ನಾವು? ನಾನು ಪುಸ್ತಕ ಓದ್ತಾ ಇದ್ನಾ ಅಂತ ಯಾರಾದ್ರೂ ಕೇಳಿದ್ರೆ ಹೌದು ನೀನು ಓದ್ತಿದ್ದೆ ಅಂತ ಹೇಳೋದಾದ್ರೆ ಎಸ್ ಯು ವರ್, ನೀನು ಓದ್ತಿದ್ದೆ. ಇಲ್ಲ ನೀನು ಓದ್ತಾ ಇರಲಿಲ್ಲ ಅಂತ ಹೇಳೋದಾದ್ರೆ ನೋ ಯು ವರಂಟ್, ವರ್ ನಾಟ್, ಇದನ್ನ ಶಾರ್ಟ್ ಆಗಿ ವರಂಟ್. ಅದೇ ಕ್ವಶನ್ ಈ ತರ ಇತ್ತು ಅಂತ ಅನ್ಕೊಳ್ಳಿ, ವರ್ ಯು ರೀಡಿಂಗ್ ಅ ಬುಕ್, ನೀನ್ ಪುಸ್ತಕ ಓದ್ತಾ ಇದ್ಯಾ ಅಂತ ಕೇಳಿದ್ರೆ ಹೌದು ನಾನು ಓದ್ತಿದ್ದೆ ಅಂತ ಹೇಳೋದಾದ್ರೆ ಎಸ್ ಐ ವಾಸ್. ಇಲ್ಲ ಅಂತಂದ್ರೆ ನೋ ಐ ವಾಸ್ ನಾಟ್ ಅಥವಾ ಐ ವಾಸಂಟ್. ನೆಕ್ಸ್ಟ್ WH ಕ್ವಶನ್ಸ್ ಅನ್ನ ಮಾಡುವಾಗ ಮೊದಲಿಗೆ WH ವರ್ಡ್ ಬರುತ್ತೆ, ಅದಾದ್ಮೇಲೆ ಇದೇ ಸ್ಟ್ರಕ್ಚರ್, ವಾಸ್ ಅಥವಾ ವರ್, ಸಬ್ಜೆಕ್ಟ್, ING ಫಾರ್ಮ್ ಅಲ್ಲಿ ಇರುವಂತಹ ಮೇನ್ ವರ್ಬ್ ಅಂಡ್ ಆಬ್ಜೆಕ್ಟ್. ವಾಟ್ ವರ್ ಯು ಡೂಯಿಂಗ್ ಎಟ್ 9 AM, 9 ಗಂಟೆಗೆ ನೀನೇನ್ ಮಾಡ್ತಾ ಇದ್ದೆ? ವೈ ವಾಸ್ ಶಿ ಕ್ರೈಯಿಂಗ್, ಅವಳು ಯಾಕೆ ಅಳ್ತಾ ಇದ್ಲು? ತುಂಬಾ ಸಿಂಪಲ್ ಆಗಿರುವಂತ ಟೆನ್ಸ್ ಇದು, ತುಂಬಾ ಸಿಂಪಲ್ ಆಗಿರುವಂತ ಸ್ಟ್ರಕ್ಚರ್ ಇದೆ. ಪ್ರತಿಯೊಂದಕ್ಕೂ ಕೂಡ ಅಂದ್ರೆ ಪಾಸಿಟಿವ್ಗೆ, ನೆಗೆಟಿವ್ಗೆ, ಇಂಟರೋಗೇಟಿವ್ಗೆ ಅಂಡ್ WH ಕ್ವಶನ್ಸ್ಗೆ ಒಂದು ಎರಡೆರಡು ಸೆಂಟೆನ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತ ಟೈಮ್ ಎಕ್ಸ್ಪ್ರೆಷನ್ಸ್ ನ ನೋಡಿದ್ರೆ ಎಟ್ ಅ ಸ್ಪೆಸಿಫಿಕ್ ಟೈಮ್ ಅಂದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡ್ತೀವಿ. 7 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ, 7 PM ಅನ್ನೋದು ಒಂದು ಸ್ಪೆಸಿಫಿಕ್ ಟೈಮ್. ವೈಲ್ ಅಂದ್ರೆ ಆಗ, ವೈಲ್ ಶಿ ವಾಸ್ ಸ್ಲೀಪಿಂಗ್, ಅವಳು ನಿದ್ರೆ ಮಾಡ್ತಿದ್ದಾಗ ಐ ವಾಸ್ ವರ್ಕಿಂಗ್, ನಾನು ವರ್ಕ್ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಹಾಗೇನೆ ವೆನ್, ಇದು ಕೂಡ ಆಗ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಯು ಆರ್ ಸ್ಟಡಿಂಗ್ ವೆನ್ ಹಿಸ್ ಫ್ರೆಂಡ್ಸ್ ಕಾಲ್ಡ್ ಹಿಮ್, ಅವನ ಫ್ರೆಂಡ್ಸ್ ಕಾಲ್ ಮಾಡಿದಾಗ ಅವನು ಓದ್ತಾ ಇದ್ದ. ಸೊ ಇದು ಕಾಮನ್ ಟೈಮ್ ಎಕ್ಸ್ಪ್ರೆಷನ್ಸ್. ನೆಕ್ಸ್ಟ್ ನಾವು ಮಾಡುವಂಥ ಕಾಮನ್ ಮಿಸ್ಟೇಕ್ಸ್ ಅನ್ನ ನೋಡೋದಾದ್ರೆ ವಾಸ್ ವರ್ನ ಜೊತೆಗೆ ಬೇಸ್ ವರ್ಬ್ ಅನ್ನ ಯೂಸ್ ಮಾಡೋದು. ಐ ವಾಸ್ ಸ್ಟಡಿ ಆಲ್ ನೈಟ್, ಇಲ್ಲಿ ನೋಡಿ ವಾಸ್ ಬಂದಿದೆ, ಅದ್ರ ಮುಂದೇನಾದ್ರೂ ವರ್ಬ್ ಬರಬೇಕು ಅಂದ್ರೆ ವಾಸ್ ಅಥವಾ ವರ್ನ ಮುಂದೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆ ವರ್ಬ್ ಯಾವಾಗ್ಲೂ ಕೂಡ ING ಫಾರ್ಮ್ ಅಲ್ಲೇ ಇರಬೇಕು. ಸ್ಟಡಿಂಗ್ ಅಂತ ಆದ್ರೆ ಇದು ಸರಿ, ಐ ವಾಸ್ ಸ್ಟಡಿಂಗ್ ಆಲ್ ನೈಟ್, ಇದು ಸರಿಯಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸೈಮಲ್ಟೇನಿಯಸ್ ಆಕ್ಷನ್ಸ್ ಅನ್ನ ಹೇಳುವಾಗ ಒಟ್ಟೊಟ್ಟಿಗೆ 2 ಆಕ್ಷನ್ಸ್ ನಡೆದಿದ್ರೆ, 2 ಕ್ರಿಯೆ ನಡೆದಿದ್ರೆ ಅದನ್ನ ಹೇಳುವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡದೇ ಇರೋದು. ಉದಾಹರಣೆಗೆ ವೈಲ್ ಐ ರೀಡ್ ಶಿ ಕುಕ್ಡ್, ಇದು ತಪ್ಪು. ವೈಲ್ ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದಾಗ ಅವಳು ಅಡುಗೆ ಮಾಡ್ತಾ ಇದ್ಲು, ಶಿ ವಾಸ್ ಕುಕಿಂಗ್. ಇಲ್ಲೂ ಕೂಡ ನೋಡಿ ದೇವರ್ ವಾಚ್ ಟಿವಿ, ವರ್ ಬಂದಿದೆ, ING ಫಾರ್ಮ್ ಅಲ್ಲಿ ಇರಬೇಕಿತ್ತು, ಬಟ್ ವಾಚ್ಡ್ ಅಂತ ಇದೆ, ಹಾಗಾಗಿ ಇದು ರಾಂಗ್. ದೇವರ್ ವಾಚಿಂಗ್ ಟಿವಿ, ಅವರು ಟಿವಿ ನೋಡ್ತಾ ಇದ್ರು, ಇದು ಸರಿ. ನೆಕ್ಸ್ಟ್ ವಾಸ್ ಮತ್ತೆ ವರ್ನ ರಾಂಗ್ ಆಗಿ ಯೂಸ್ ಮಾಡೋದು. ದೇ ಅಂತ ಇದ್ದಾಗ ಯಾವ್ದು ಬರಬೇಕು? ವರ್ ಬರ್ಬೇಕಲ್ವಾ, ಇಲ್ಲಿ ವಾಸ್ ಇದೆ, ಹಾಗಾಗಿ ಇದು ರಾಂಗ್. ದೇವರ್ ಪ್ಲೇಯಿಂಗ್ ಫುಟ್ಬಾಲ್, ಇದು ಸರಿಯಾಗಿರುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಾನು ಯಾವ ಸಬ್ಜೆಕ್ಟ್ ಜೊತೆಗೆ ವಾಸ್ ಬರುತ್ತೆ, ಯಾವ ಸಬ್ಜೆಕ್ಟ್ ಜೊತೆಗೆ ವರ್ ಬರುತ್ತೆ ಅನ್ನೋದನ್ನ. ನೆಕ್ಸ್ಟ್ ನಾವು ಒಂದೊಂದೇ ಸಬ್ಜೆಕ್ಟ್ ಅನ್ನ ತಗೊಂಡು ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಐ ಅಂದ್ರೆ ನಾನು, ಐ ವಾಸ್ ರೀಡಿಂಗ್ ಎ ಬುಕ್ ಎಟ್ ದ ಟೈಮ್, ಆ ಸಮಯದಲ್ಲಿ ನಾನು ಪುಸ್ತಕ ಓದ್ತಾ ಇದ್ದೆ. ಐ ವಾಸ್ ನಾಟ್ ರೀಡಿಂಗ್ ಎ ಬುಕ್ ಎಟ್ ದ ಟೈಮ್, ಆ ಸಮಯದಲ್ಲಿ ನಾನು ಪುಸ್ತಕ ಓದ್ತಾ ಇರಲಿಲ್ಲ. ವಾಸ್ ಐ ರೀಡಿಂಗ್ ಎ ಬುಕ್ ಎಟ್ ದ ಟೈಮ್, ಆ ಸಮಯದಲ್ಲಿ ನಾನು ಪುಸ್ತಕ ಓದ್ತಾ ಇದ್ನಾ? ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ತಗೊಂಡ್ರು ಕೂಡ ನಿಮ್ಗೆ ನೋಡ್ದೇನೆ ಹೇಳೋಕೆ ಬರಬೇಕು ಈ ತರ 3 ಸೆಂಟೆನ್ಸ್ ಗಳನ್ನ, ಆಗ ನಿಮ್ಗೆ ಆ ಟೆನ್ಸ್ ನೆನಪಲ್ಲಿ ಇರುತ್ತೆ. ನೆಕ್ಸ್ಟ್ ಯು, ನೀನು ಅಥವಾ ನೀವು, ಯು ಆರ್ ಕುಕಿಂಗ್ ಡಿನ್ನರ್ ಲಾಸ್ಟ್ ನೈಟ್, ಕಳೆದ ರಾತ್ರಿ ನೀನು ಊಟ ರೆಡಿ ಮಾಡ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ. ಯು ಆರ್ ನಾಟ್ ಕುಕಿಂಗ್ ಡಿನ್ನರ್ ಲಾಸ್ಟ್ ನೈಟ್, ಕಳೆದ ರಾತ್ರಿ ನೀನು ಊಟ ರೆಡಿ ಮಾಡ್ತಾ ಇರಲಿಲ್ಲ, ಅಡುಗೆ ಮಾಡ್ತಾ ಇರಲಿಲ್ಲ. ವರ್ ಯು ಕುಕಿಂಗ್ ಡಿನ್ನರ್ ಲಾಸ್ಟ್ ನೈಟ್, ನೀನು ಕಳೆದ ರಾತ್ರಿ ಅಡುಗೆ ಮಾಡ್ತಾ ಇದೆಯಾ ಅಂದ್ರೆ ಡಿನ್ನರ್ನ ರೆಡಿ ಮಾಡ್ತಾ ಇದೆಯಾ, ಇದು ಕ್ವಶನ್. ನೆಕ್ಸ್ಟ್ ವಿ ಅಂದ್ರೆ ನಾವು, ವಿ ವರ್ ಪ್ಲೇಯಿಂಗ್ ಫುಟ್ಬಾಲ್ ಇನ್ ದ ಪಾರ್ಕ್, ನಾವು ಪಾರ್ಕಲ್ಲಿ ಫುಟ್ಬಾಲ್ ಆಡ್ತಾ ಇದ್ವಿ. ವಿ ವರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಇನ್ ದ ಪಾರ್ಕ್, ನಾವು ಪಾರ್ಕಲ್ಲಿ ಫುಟ್ಬಾಲ್ ಆಡ್ತಾ ಇರಲಿಲ್ಲ. ವರ್ ವಿ ಪ್ಲೇಯಿಂಗ್ ಫುಟ್ಬಾಲ್ ಇನ್ ದ ಪಾರ್ಕ್, ನಾವು ಪಾರ್ಕಲ್ಲಿ ಫುಟ್ಬಾಲ್ ಆಡ್ತಾ ಇದ್ವಾ. ನೆಕ್ಸ್ಟ್ ದೇ ಅಂದ್ರೆ ಅವರು, ದೇ ವರ್ ವಾಚಿಂಗ್ ಟಿವಿ ವೆನ್ ದ ಪವರ್ ವೆಂಟ್ ಔಟ್, ಕರೆಂಟ್ ಹೋದಾಗ ಅವರು ಟಿವಿ ನೋಡ್ತಾ ಇದ್ರು. ಈ ಆಕ್ಷನ್ ನಡೀತಾ ಇತ್ತು ಅಂದ್ರೆ ಆನ್ ಗೋಯಿಂಗ್ ಆಕ್ಷನ್, ಅದನ್ನ ಇಂಟರಪ್ಟ್ ಮಾಡಿದ ಯಾವುದು? ಕರೆಂಟ್ ಹೋಗಿರೋದು. ದೇ ವರ್ ನಾಟ್ ವಾಚಿಂಗ್ ಟಿವಿ ವೆನ್ ದ ಪವರ್ ವೆಂಟ್ ಔಟ್, ಕರೆಂಟ್ ಹೋದಾಗ ಅವರು ಟಿವಿ ನೋಡ್ತಾ ಇರಲಿಲ್ಲ. ವರ್ ದೇ ವಾಚಿಂಗ್ ಟಿವಿ ವೆನ್ ದ ಪವರ್ ವೆಂಟ್ ಔಟ್, ಕರೆಂಟ್ ಹೋದಾಗ ಅವ್ರು ಟಿವಿ ನೋಡ್ತಾ ಇದ್ರ, ಇದು ಕ್ವಶನ್. ನೆಕ್ಸ್ಟ್ ನೋಡಿ ಸಬ್ಜೆಕ್ಟ್, ಹಿ ಶಿ ಇಟ್ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅದ್ರ ಜೊತೆ ಯಾವ್ದು ಯೂಸ್ ಆಗುತ್ತೆ? ವಾಸ್. ಹಿ ವಾಸ್ ವರ್ಕಿಂಗ್ ಲೇಟ್ ಎಟ್ ದ ಆಫೀಸ್, ಅವನು ಆಫೀಸಲ್ಲಿ ತಡವಾಗಿ ಕೆಲಸ ಮಾಡ್ತಾ ಇದ್ದ. ಶಿ ವಾಸ್ ನಾಟ್ ಸ್ಲೀಪಿಂಗ್ ವೆನ್ ದ ಅಲಾರ್ಮ್ ರ್ಯಾಂಗ್, ಅಲಾರ್ಮ್ ಹೊಡ್ಕೊಂಡಾಗ ಅವಳು ನಿದ್ರೆ ಮಾಡ್ತಾ ಇರಲಿಲ್ಲ. ವಾಸ್ ಇಟ್ ರೈನಿಂಗ್ ಆಲ್ ಆಫ್ಟರ್ನೂನ್, ಮಧ್ಯಾಹ್ನ ಎಲ್ಲ ಮಳೆ ಆಗ್ತಾ ಇತ್ತಾ? ಓಕೆನಾ. ನೆಕ್ಸ್ಟ್ ನೋಡಿ ಸಬ್ಜೆಕ್ಟ್ ರವಿ ಅಂಡ್ ರಾಧಾ, ವ್ಯಕ್ತಿಗಳ ಹೆಸರು, ಅದ್ರ ಜೊತೆಗೂ ಕೂಡ ವಾಸ್ ಯೂಸ್ ಆಗುತ್ತೆ. ಹಿ ಶಿ,
ರವಿ ಅಂಡ್ ರಾಧಾ, ಹಾಗಾಗಿ ವಾಸ್ ಯೂಸ್ ಆಗುತ್ತೆ. ರವಿ ವಾಸ್ ಪ್ರಿಪೇರಿಂಗ್ ಫಾರ್ ಹಿಸ್ ಎಕ್ಸಾಮ್. ರವಿ ತನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದ. ರಾಧಾ ವಾಸ್ ನಾಟ್ ಲಿಸ್ನಿಂಗ್ ಟು ದ ಟೀಚರ್. ರಾಧಾ ಟೀಚರ್ ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇರಲಿಲ್ಲ. ವಾಸ್ ರವಿ ಸ್ಟಡಿಂಗ್ ವೆನ್ ಯು ಕಾಲ್ಡ್ ಹಿಮ್. ನೀನು ಅವನಿಗೆ ಕಾಲ್ ಮಾಡಿದಾಗ ರವಿ ಓದ್ತಾ ಇದ್ನ. ಯಾವುದೇ ಟೆನ್ಸಲ್ಲಿ ಕಂಟಿನ್ಯೂಸ್ ಅಂತ ಬಂದ್ರೆ ಇದೇ ತರ ಬರುತ್ತೆ. ನೋಡ್ತಾ ಇದ್ಲ, ಓದ್ತಾ ಇದ್ನ, ಕೆಲಸ ಮಾಡ್ತಾ ಇದ್ನ, ಈ ತರ. ಅರ್ಥ ಆಯ್ತಲ್ವಾ? ಇದು ಪಾಸ್ಟ್ ಅಲ್ಲಿ ನೋಡ್ತಾ ಇದ್ದೆ ಅನ್ನೋದು, ನೋಡ್ತಾ ಇದ್ದೀನಿ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಅಷ್ಟೇ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಸಿಂಪಲ್ ಆಗಿ ಒಂದು ಸ್ಟೋರಿ ಇರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ನೋಡ್ದೇನೆ ವಾಟ್ಸಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಅ ಬ್ಯುಸಿ ಡೇ ಅಟ್ ವರ್ಕ್. ಯಾವ ತರ ಬ್ಯುಸಿ ಇತ್ತು ಅಂತ ನೋಡೋಣ. ಯೆಸ್ಟರ್ಡೇ ವಾಸ್ ಅ ಹೆಕ್ಟಿಕ್ ಡೇ ಅಟ್ ದ ಆಫೀಸ್. ಹೆಕ್ಟಿಕ್ ಅಂದ್ರೆ ತುಂಬಾ ಒತ್ತಡ, ತುಂಬಾ ಕೆಲಸ ಇರೋದು, ತುಂಬಾ ಒತ್ತಡ ಇರೋದು. ನಿನ್ನೆ ತುಂಬಾ ಹೆಕ್ಟಿಕ್ ಡೇ ಆಗಿತ್ತು ಆಫೀಸಲ್ಲಿ. ವೆನ್ ಐ ಅರೈವ್ಡ್ ಎವ್ರಿ ಒನ್ ವಾಸ್ ಪ್ರಿಪೇರಿಂಗ್ ಫಾರ್ ಅನ್ ಇಂಪಾರ್ಟೆಂಟ್ ಮೀಟಿಂಗ್. ನಾನು ಬಂದಾಗ ಪ್ರತಿಯೊಬ್ಬರು ಕೂಡ ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೆ ತಯಾರಿ ನಡೆಸ್ತಾ ಇದ್ರು, ಪ್ರಿಪೇರ್ ಆಗ್ತಾ ಇದ್ರು. ಮೈ ಮ್ಯಾನೇಜರ್ ವಾಸ್ ಡಿಸ್ಕಸಿಂಗ್ ದ ಪ್ರೆಸೆಂಟೇಷನ್ ವಿತ್ ದ ಟೀಮ್ ಅಂಡ್ ದೇ ವರ್ ಮೇಕಿಂಗ್ ಲಾಸ್ಟ್ ಮಿನಿಟ್ ಚೇಂಜಸ್ ಟು ದ ಸ್ಲೈಡ್ಸ್. ಮ್ಯಾನೇಜರ್ ಏನ್ ಮಾಡ್ತಾ ಇದ್ರು, ಟೀಮ್ನ ಜೊತೆಗೆ ಪ್ರೆಸೆಂಟೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು. ಹಾಗೇನೆ ಆ ಟೀಮ್ ಅವರು ಏನ್ ಪ್ರೆಸೆಂಟೇಷನ್ಗೆ ರೆಡಿ ಮಾಡ್ಕೊಂಡಿರ್ತಾರಲ್ಲ ಸ್ಲೈಡ್ಸ್, ಆ ಸ್ಲೈಡ್ಸ್ ಅಲ್ಲಿ ಮ್ಯಾನೇಜರ್ ಏನ್ ಚೇಂಜಸ್ ಮಾಡ್ಬೇಕಂತ ಹೇಳ್ತಾರೋ ಅದನ್ನ ಚೇಂಜ್ ಮಾಡ್ತಾ ಇದ್ರು. ಮೀನ್ ವೈಲ್ ದ ಫೋನ್ಸ್ ವರ್ ರಿಂಗಿಂಗ್ ಅಂಡ್ ಕಸ್ಟಮರ್ಸ್ ವರ್ ಕಾಲಿಂಗ್ ಟು ಪ್ಲೇಸ್ ಆರ್ಡರ್ಸ್. ಅದೇ ಸಮಯದಲ್ಲಿ ಫೋನ್ ರಿಂಗ್ ಆಗ್ತಾ ಇದ್ವು ಅಂಡ್ ಕಸ್ಟಮರ್ಸ್ ವರ್ ಕಾಲಿಂಗ್ ಟು ಪ್ಲೇಸ್ ಆರ್ಡರ್ಸ್. ಆರ್ಡರ್ನ ಹಾಕೋದಕ್ಕೆ, ಆರ್ಡರ್ನ ಪ್ಲೇಸ್ ಮಾಡೋದಕ್ಕೆ ಗ್ರಾಹಕರು ಅಂದ್ರೆ ಕಸ್ಟಮರ್ಸ್ ಕೂಡ ಕಾಲ್ ಮಾಡ್ತಾ ಇದ್ರು. ಏನೇನು ಆಗ್ತಾ ಇತ್ತು ಅನ್ನೋದನ್ನ ಹೇಳ್ತಾ ಇದೀವಿ ನಾವಿಲ್ಲಿ. ಇಟ್ ಸೀಮ್ಡ್ ಲೈಕ್ ಎವ್ರಿಥಿಂಗ್ ವಾಸ್ ಹ್ಯಾಪನಿಂಗ್ ಎಟ್ ಒನ್ಸ್. ಅದು ಯಾವ ತರ ಕಾಣಿಸ್ತಾ ಇತ್ತು ಅಂದ್ರೆ ಎಲ್ಲ ಒಟ್ಟಿಗೆ ಆಗ್ತಿದೆ ಅನ್ನೋ ತರ. ಎವ್ರಿಥಿಂಗ್ ವಾಸ್ ಹ್ಯಾಪನಿಂಗ್ ಎಟ್ ಒನ್ಸ್, ಎಲ್ಲ ಒಮ್ಮಿಗೆ ಆಗ್ತಿದೆ ಅನ್ನೋ ತರ ಕಾಣ್ತಿತ್ತು. ವೈಲ್ ಐ ವಾಸ್ ವರ್ಕಿಂಗ್ ಆನ್ ಮೈ ಓನ್ ಟಾಸ್ಕ್ಸ್ ಮೈ ಕೊಲೀಗ್ ವಾಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ವಿತ್ ಸಮ್ ರಿಪೋರ್ಟ್ಸ್. ನಾನು ನನ್ನದೇ ಕೆಲಸವನ್ನ ಮಾಡ್ತಿದ್ದಾಗ ನನ್ನ ಸಹೋದ್ಯೋಗಿ ಮೈ ಕೊಲೀಗ್ ವಾಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ವಿತ್ ಸಮ್ ರಿಪೋರ್ಟ್ಸ್, ಕೆಲವು ರಿಪೋರ್ಟ್ಸ್ಗಳಲ್ಲಿ ಹೆಲ್ಪ್ ಮಾಡು ಅಂತ ಕೇಳ್ತಾ ಇದ್ಲು. ಐ ಕುಡ್ ನಾಟ್ ಸೇ ನೋ ಬಿಕಾಸ್ ಶಿ ವಾಸ್ ಸ್ಟ್ರಗ್ಲಿಂಗ್ ಟು ಫಿನಿಶ್ ಎವ್ರಿಥಿಂಗ್ ಆನ್ ಟೈಮ್. ಅವಳಿಗೆ ನಾನು ಇಲ್ಲ ಅಂತ ಹೇಳೋಕ್ಕಾಗಿಲ್ಲ. ಯಾಕೆ? ಶಿ ವಾಸ್ ಸ್ಟ್ರಗ್ಲಿಂಗ್ ಟು ಫಿನಿಶ್ ಎವ್ರಿಥಿಂಗ್ ಆನ್ ಟೈಮ್. ಸರಿಯಾದ ಸಮಯಕ್ಕೆ ಎಲ್ಲವನ್ನ ಮುಗಿಸೋದಕ್ಕೆ ಅವಳು ಕಷ್ಟಪಡ್ತಾ ಇದ್ಲು, ಸ್ಟ್ರಗಲ್ ಮಾಡ್ತಾ ಇದ್ಲು. ವಿ ವರ್ ಟೈಪಿಂಗ್ ಆಲ್ ದ ಡಾಟಾ ಇನ್ ಟು ದ ಸಿಸ್ಟಮ್ ವೆನ್ ವಿ ರಿಯಲೈಸ್ ದಟ್ ವಿ ವರ್ ಮಿಸ್ಸಿಂಗ್ ಸಮ್ ಇಂಪಾರ್ಟೆಂಟ್ ಫೈಲ್ಸ್. ನಾವು ಸಿಸ್ಟಮ್ ಅಲ್ಲಿ ಎಲ್ಲ ಡಾಟಾನ ಟೈಪ್ ಮಾಡ್ತಾ ಇದ್ವಿ. ಯಾವಾಗ? ವೆನ್ ವಿ ರಿಯಲೈಸ್ಡ್ ದಟ್ ವಿ ವರ್ ಮಿಸ್ಸಿಂಗ್ ಸಮ್ ಇಂಪಾರ್ಟೆಂಟ್ ಫೈಲ್ಸ್. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫೈಲ್ಗಳು ಮಿಸ್ ಆಗಿದ್ದಾವೆ ಅಂತ ಗೊತ್ತಾಗುವಾಗ ಆ ಸಮಯದಲ್ಲಿ ನಾವು ಡಾಟಾನ ಸಿಸ್ಟಮ್ಗೆ ಎಂಟ್ರಿ ಮಾಡ್ತಾ ಇದ್ವಿ, ಟೈಪ್ ಮಾಡ್ತಾ ಇದ್ವಿ. ಐ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ದೆಮ್. ತಕ್ಷಣ ನಾನು ಅದನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಪೀಪಲ್ ವರ್ ಯೂಸಿಂಗ್ ದ ಪ್ರಿಂಟರ್ ಅಂಡ್ ಇಟ್ ಟುಕ್ ಸಮ್ ಟೈಮ್. ಆದರೆ ಜನರು ಪ್ರಿಂಟರ್ನ ಯೂಸ್ ಮಾಡ್ತಾ ಇದ್ರು, ಹಾಗಾಗಿ ಇದಕ್ಕೆ ಸ್ವಲ್ಪ ಸಮಯ ಹಿಡಿತು. ಇಟ್ ಟುಕ್ ಸಮ್ ಟೈಮ್. ಇನ್ ದ ಆಫ್ಟರ್ನೂನ್ ಥಿಂಗ್ಸ್ ವರ್ ಸ್ಲೋಯಿಂಗ್ ಡೌನ್ ಅ ಲಿಟಲ್ ಬಟ್ ವಿ ವರ್ ಸ್ಟಿಲ್ ಗೆಟಿಂಗ್ ಕಾಲ್ಸ್. ಮಧ್ಯಾಹ್ನದ ಸಮಯಕ್ಕೆ ಆ ಗಡಿಬಿಡಿ ಎಲ್ಲ ಸ್ವಲ್ಪ ಕಡಿಮೆ ಆಯಿತು, ಆದರೆ ಇನ್ನೂ ಕೂಡ ನಮಗೆ ಕಾಲ್ಗಳು ಬರ್ತಾ ಇದ್ವು. ಐ ವಾಸ್ ಟೇಕಿಂಗ್ ಅ ಶಾರ್ಟ್ ಬ್ರೇಕ್ ವೆನ್ ಮೈ ಬಾಸ್ ಕೇಮ್ ಓವರ್ ಅಂಡ್ ಆಸ್ಕ್ ಫಾರ್ ಅ ಕ್ವಿಕ್ ಅಪ್ಡೇಟ್ ಆನ್ ದ ಪ್ರಾಜೆಕ್ಟ್. ನಾನೊಂದು ಸಣ್ಣ ವಿರಾಮವನ್ನು ತಗೋತಾ ಇದ್ದೆ. ಯಾವಾಗ? ನನ್ನ ಬಾಸ್ ಬಂದು ಪ್ರಾಜೆಕ್ಟ್ ಮೇಲೆ ಕ್ವಿಕ್ ಅಪ್ಡೇಟ್ ಅನ್ನ ಕೇಳಿದಾಗ ಆ ಟೈಮಲ್ಲಿ ನಾನು ಸಣ್ಣ ವಿರಾಮವನ್ನು ತಗೋತಾ ಇದ್ದೆ. ವಿ ವರ್ ಡಿಸ್ಕಸಿಂಗ್ ದ ಪ್ರೋಗ್ರೆಸ್ ವೆನ್ ಐ ರಿಯಲೈಸ್ಡ್ ಐ ಹ್ಯಾಡ್ ನಾಟ್ ಈಟನ್ ಲಂಚ್. ನಾನು ಇನ್ನೂ ಊಟ ಮಾಡಿಲ್ಲ ಅನ್ನೋದು ಗೊತ್ತಾಗುವಾಗ ಆ ಟೈಮಲ್ಲಿ ನಾವು ಪ್ರೋಗ್ರೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಬೈ ದ ಟೈಮ್ ಐ ಫೈನಲಿ ವಾಸ್ ಲೀವಿಂಗ್ ದ ಆಫೀಸ್ ಇಟ್ ವಾಸ್ ಆಲ್ರೆಡಿ ಲೇಟ್ ಈವ್ನಿಂಗ್ ಅಂಡ್ ಐ ವಾಸ್ ಫೀಲಿಂಗ್ ಎಕ್ಸಾಸ್ಟೆಡ್. ಕೊನೆಗೂ ನಾನು ಆಫೀಸಿಂದ ಹೊರಡೋ ಟೈಮಲ್ಲಿ ಇಟ್ ವಾಸ್ ಆಲ್ರೆಡಿ ಲೇಟ್ ಈವ್ನಿಂಗ್, ಅಂದ್ರೆ ತುಂಬಾ ಲೇಟ್ ಆಗಿತ್ತು. ಅಂಡ್ ಐ ವಾಸ್ ಫೀಲಿಂಗ್ ಎಕ್ಸಾಸ್ಟೆಡ್. ಹಾಗೇನೆ ನನಗೆ ತುಂಬಾ ಸುಸ್ತಾಗಿರೋ ತರ ಫೀಲ್ ಆಗ್ತಾ ಇತ್ತು. ಅರ್ಥ ಆಯ್ತಲ್ವಾ? ಆ ದಿನ ಯಾವ ತರ ಬ್ಯುಸಿ ಇತ್ತು ಅನ್ನೋದನ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಆಲ್ಮೋಸ್ಟ್ ಎಲ್ಲ ಸೆಂಟೆನ್ಸ್ಗಳು ಕೂಡ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲೇ ಇದೆ. ಸೊ ಈ ಸ್ಟೋರಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಲೆಸನ್ ಅಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನೋಡೋಣ. ಅದಕ್ಕೂ ಮೊದಲು ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.